ಗತವೈಭವ ಚಿತ್ರತಂಡ ಇದು ತುಮಕೂರಿಗೆ ಭೇಟಿ ನೀಡುವಂಥದ್ದು. ನನ್ನ ಜೊತೆ ನಿರ್ದೇಶಕರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸಿಂಪಲ್ ಸುನಿ ಅವರು. ಸರ್, ಈಗ ತುಮಕೂರಿಗೆ ಬಂದರೆ ಎಷ್ಟು ಖುಷಿ ಆಯಿತು ಸರ್? ಇದ್ದೀರಾ? ಸೊ ತುಂಬ ಖುಷಿಯಾಗಿದೆ. ಕಾನ್ಸ್ಟೆಂಟ್ಲಿ ಫ್ರಮ್ ಫಸ್ಟ್ ಡೇ ಒಂದು ಹೀರೋ ಹೀರೋಯಿನ್ ತುಮಕೂರವರು ಅನ್ನೋದು ಅಭಿಮಾನ ಇರಬೇಕು, ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿದವರು ಅಷ್ಟೇ ಮೌತ್ ಪಬ್ಲಿಸಿಟಿಯಾಗಿ ಮತ್ತೆ ಮತ್ತೆ ಜನ ಬಂದಿರ್ಬೋದು. ಸೊ ತುಮಕೂರಲ್ಲಿ ನಮ್ಗೆ ಒಳ್ಳೆ ಕಲೆಕ್ಷನ್ ಬಂದಿದೆ, ತುಂಬ ಖುಷಿಯಾಗಿದೆ. ಅದಕ್ಕೆ ನಾವೇ ಜನ ನೋಡೋಣ ಅಂತ ಬಂದಿದ್ದೀವಿ. ರಾಜ್ಯಾದ್ಯಂತ ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ. ಅಭಿಮಾನಿಗಳ ರೆಸ್ಪಾನ್ಸ್ ಯಾವ ರೀತಿ ಇದೆ ಸರ್? ಯಾವ ಥರ ನಿರೀಕ್ಷೆ ಮಾಡ್ತಾ ಇದ್ದಾರೆ? ಇಲ್ಲ, ತುಂಬ ಖುಷಿ ಇದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ತುಂಬ ಅಪ್ರಿಷಿಯೇಷನ್ ತೊಗೊಂಡಿರೋದ್ರಿಂದ ಮಂಗಳೂರು ಕುಂದಾಪುರನ ಹೋಗಿದ್ರು, ನಾನು ಹೋಗಿರಲಿಲ್ಲ, ಹೀರೋ ಮತ್ತು ಹೀರೋಯಿನ್ ಹೋಗಿದ್ರು. ಸೊ ಅಲ್ಲೇ ತುಂಬ ಅಭೂತಪೂರ್ವ ಸ್ವಾಗತ ಕೊಟ್ಟಿದ್ದಾರೆ. ಅಂದರೆ ತುಂಬ ಜನ ಬಂದು ದುಷ್ಯಂತ್ನ ತುಳುಲ್ ಮಾತಾಡ್ತಿದ್ರು, ಅಂದರೆ ಅವ್ನು ಮಂಗಳೂರಿನ ಹುಡುಗ ಅಂತಲೇ ಅಂದ್ಕೊಂಡಿದ್ರು. ಆಶಿಕಾ ಮೇಡಮ್ಗೂ ಆ ಲ್ಯಾಂಗ್ವೇಜ್ ಗ್ರಿಪ್ಗೆ ಮತ್ತು ಅಲ್ಲಿನ ಪರ್ಫಾರ್ಮೆನ್ಸ್ಗೆ ತುಂಬ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ. ತುಂಬ ಜನ ಮಂಗಳ ಅಂತಲೇ ಕರೀತಾ ಇದ್ದಾರೆ. ಸೊ ಒಳ್ಳೆ ರೆಸ್ಪಾನ್ಸ್ ಇದೆ. ಕುಂದಾಪುರ, ಶಿವಮೊಗ್ಗ, ಹುಬ್ಬಳ್ಳಿ, ದಾವಣಗೆರೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಇಬ್ಬರನ್ನು ಕೂಡ ವಿಭಿನ್ನ ಪಾತ್ರದಲ್ಲಿ ತೋರಿಸಿದ್ದಾರೆ. ಅದ್ರ ಬಗ್ಗೆ ಹೇಳೋದು ಸರ್, ಈ ಕಾನ್ಸೆಪ್ಟ್ ಯಾಕೆ ಬಂತು ಅಂತ? ಹೇಗೆ ಬಂತು ಅಂತ ಎಕ್ಸಾಕ್ಟಾಗಿ ಗೊತ್ತಾಗಿಲ್ಲ, ಬಟ್ ಅದೇ ಸಿಂಪಲ್ ಅನ್ನೋಷ್ಟರಲ್ಲಿ ಅವಾಗ ಇಬ್ಬರು ಒಂದು ಹುಡುಗ ಹುಡುಗಿ ಸೇರಿ ಅವ್ರು ಫ್ಲ್ಯಾಶ್ ಬ್ಯಾಕ್ ಕತೆ ಹೇಳಿದರು. ಇದರಲ್ಲಿ ಪುನರ್ಜನ್ಮ ಅಂತ ಒಂದು ಥಾಟ್ ಇಟ್ಕೊಂಡು ಬರೆದೆ. ಒಂದು ದೇವಲೋಕದಲ್ಲಿ ನಡೆದಿರ್ಬೋದು ಅದಂಥದ್ದು ಬರೆದೆ. ಅಲ್ಲಿ ಶಾಪ ಕೊಟ್ಟಿದ್ದು ಆ ರೀತಿದು ಒಂದು ಕನೆಕ್ಷನ್ ತೊಗೊಂಡು ಮಂಗಳೂರು ಪೋರ್ಷನ್ ಬರೆದೆ. ಮಧ್ಯ ಒಂದು ಫನ್ ಹ್ಯೂಮರ್ಗೋಸ್ಕರ ಪೋರ್ಚುಗೀಸ್ ಪೋರ್ಷನ್ ಬರೆದೆ. ನೆಕ್ಸ್ಟು ಮುಂದಿನ ನಿರೀಕ್ಷೆ ಬೇಕಾದ ಸಿನಿಮಾಗಳು ಯಾವ್ಯಾವ ಬರ್ತವೆ ಮುಂದೆ? ನೆಕ್ಸ್ಟ್ ಏನೆಲ್ಲ ಪ್ಲ್ಯಾನ್ಸ್ ಇದೆ ಅನ್ನೋದಾದರೆ? ನೆಕ್ಸ್ಟು ಶೀಲಂ, ಮೋಕ್ಷ ಕುಶಲ್, ಸಾತ್ವಿಕ ನಾವು ಹೊಸಬ್ರದ್ದು ಮೋಡಕವಿದ ವಾತಾವರಣ ಅಂತ ಒಂದು ಸರಳ ಪ್ರೇಮಕತೆ ಮಾಡಿದ್ವಲ್ಲ, ಅದೇ ಪ್ರೊಡಕ್ಷನ್ ಟೀಮ್ ಜೊತೆ ಸೇರಿ ಮಾಡಿದ್ದೀವಿ. ಅದು ರೆಡಿಯಾಗಿದೆ, ನೋಡಬೇಕು. ಎಸ್, ಇಷ್ಟು ನಿರ್ದೇಶಕ ಸಿಂಪಲ್ ಸುನಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.